ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ. ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್. ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ. ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ. ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ. ಬದುಕಿದವರೇನೋ ದವಲತ್ತು ತೋರಿಸಬಹುದು, ಆದರೆ ನೆಮ್ಮದಿಯ ನಿದ್ದೆ ಇಲ್ಲ. ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ. ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ, ಎಚ್ಚರ ಎಚ್ಚರ. ಯಾವಾಗ ಇದು ಮರ್ಡರ್ ಆಯಿತು ನೋಡಿ, ಕೊಳೆ ಫಯಾಜು, ಅಲ್ಲಿಂದ 2000ವರೆಗೂ ಇವ್ರು ಯಾರು ಒಬ್ರನ್ನೊಬ್ರು ನಂಬ್ತಾನೇ ಇಲ್ಲ. ಇಸ್ತಿಯಾಕು ಮತ್ತು ರಿಜ್ವಾನ್ಗೆ ಇದೇ ಜನ ಕಾಂಪ್ರಮೈಸ್ ಮಾಡಿಸ್ತಾರೆ. ಓ ಹೌದಾ? ಆಯಿತು, ಆಗೋದಾಗೋಯ್ತು, ಇನ್ನು ಸುಮ್ಮನೆ ಹಿಂಗೆಲ್ಲ ಅವನು ಎಲ್ಲ ಒಂದು ಹೊತ್ತಾರೆ ಒಂದು ಸಿಲ್ವರ್ದು ಅಂಗಡಿನ ಅಲ್ಲೇ ಕಮರ್ಷಿಯಲ್ ಸ್ಟ್ರೀಟ್ ಒಳಗಡೆ ಒಂದು ಸಿಲ್ವರ್ ಜ್ಯುವೆಲರಿದ ಅಂಗಡಿದು ಮಾಡ್ಕೊಂಡು ಕೂತ್ಕೊಳ್ತಾನೆ. ಯಾರು? ರಿಜ್ವಾನು. ಬ್ರಿಗೇಡ್ ಆಜಮ್ ಮೇಲೆ ಸಂಶಯ ಪಡಕ್ಕೆ ಏನು ಸರ್ ಕಾರಣ? ಅಂದ್ರೆ ಇವನಿಗೆ ಇದ್ದದ್ದೇ ಕಾಂಟ್ಯಾಕ್ಟು, ತುಂಬಾ ಕಾಂಟ್ಯಾಕ್ಟ್. ಬಟ್ ಇವನ್ಗೆ ಒಂದು ದ್ವೇಷ ಅಂತ ಇತ್ತ ಸರ್ ಏನಾದ್ರು? ಕೊಳೆ ಫಯಾಜನ್ ಇರಾನಿಗಳು, ಇರಾನಿ ಮುಸ್ಲಿಮ್ಸ್ ಅಂತ ಅನ್ನುವಂಥವ್ರು ಏನು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಸ್ವಾಗತ. ನಾನು ಗಬ್ರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ SK ಉಮೇಶ್ ಸರ್, ನಿವೃತ್ತ SP ಸರ್. ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ನಾವು ಬೆಂಗಳೂರು ಅಂಡರ್ವರ್ಲ್ಡ್ ಶುರು ಮಾಡಿ ಈಗ ಅಂಡರ್ವರ್ಲ್ಡ್ ಒಳಗಡೆ ನಾವು ಮುಳುಗಿದ್ದೀವಿ. ಎಷ್ಟೊಂದು ಗೋಜಲ್ ಇದೆ ಕೆಲವೊಂದು ಅಂತಂದರೆ ಸರ್ ಹೇಳದೇ ಇದ್ರೆ ಅದು ಅರ್ಥ ಆಗಲ್ಲ. ಅಷ್ಟು ಅಲ್ಲಿ ತುಂಬ ಕಾನ್ಫ್ಲಿಕ್ಟ್ಗಳಿದೆ ಸುಮಾರು. ನೀವು ಹೇಳ್ತಿರ್ಬೇಕಾದ್ರೆ ನಮಗೆ ನಾನು ಸ್ವಲ್ಪ ಲಕ್ಷ ಕೊಟ್ಟು ಕೇಳಲ್ಲ, ಸ್ವಲ್ಪ ತಲೆ ಈ ಕಡೆ ಹೋಯ್ತಂದ್ರೆ ಅರ್ಥ ಆಗಲ್ಲ. ಹಾಗೆ ಅಷ್ಟೊಂದು ಕಾಂಪ್ಲಿಕೇಟೆಡ್ ಇದೆ ವಿಷಯಗಳು. ಯಾಕಂದರೆ ಅಷ್ಟೊಂದು ಕ್ಯಾರೆಕ್ಟರ್ಗಳು, ಅಷ್ಟೊಂದು ಘಟನೆಗಳು ಎಲ್ಲ ನೆನ್ಪಿಟ್ಕೊಂಡಿರೋದೇ ಅದೇ ಒಂದು ನಿಮಗೆ ಹ್ಯಾಟ್ಸ್ ಆಫ್ ಸರ್. ಸೊ ಈಗ ನಾನು ವಾಪಸ್ ಅಂಡರ್ವರ್ಲ್ಡ್ಗೆ ಬರೋದಾದರೆ ಸರ್, ಅಲೀಂ ಪಾಷಾನ್ ಮರ್ಡರ್ ಅಲ್ಲಿಗೆ ನಾವು ನಿಂತ್ಕೊಂಡ್ವಿ. ರಿಜ್ವಾನ್ ಜೈಲಿಗೆ ಹೋಗಿ ವಾಪಸ್ ಬಂದು ಮತ್ತೆ ಜೈಲಿಗೆ ಹೋಗಿದ್ದು ಕೂಡ ನಾವು ಮಾತಾಡಿದ್ವಿ. ರಿಜ್ವಾನ್ ಪಾಷಾ ಯಾಕೆ ಜೈಲಿಗೆ ಹೋಗ್ತಾನೆ ಅಂದರೆ ಕೋಳಿ ಫಯಾಜನ್ ಮರ್ಡರ್ ಕೇಸಲ್ಲಿ ಒಂದು ದೊಡ್ಡ ಮರ್ಡರ್, ಅಂದರೆ ಇಡೀ ಸಂಚಲನ ಸೃಷ್ಟಿ ಮಾಡೋಂಥ ಮರ್ಡರು. ವಾಪಸ್ ಹೊರಗಡೆ ಬಂದರೆ ಅವನು ಸಾಯಿಸ್ತಾರೆ ಅಂಥೇಳಿ ಪೊಲೀಸರೇ ಅವನನ್ನು ಕಳಿಸಿರೋದು ಕೂಡ ಸರ್ ಹೇಳಿದರು. ಈ ಕಡೆ ಅಲೀಂ ಪಾಷಾ ಹುಚ್ಚುಚ್ಚಾಗಿ ಮಾತಾಡಿ ಆತ ಕೂಡ ಸುಮ್ಮನೆ ಸತ್ತೋದ ಅಂತ ನಮ್ಗೆ ಅನಿಸ್ತು. ಅಂದರೆ ಅವ್ನು ಸಾಯೋಂಥ ಕಾರಣ ಇರಲಿಲ್ಲ. ಆ ಮರ್ಡರಲ್ಲಿ ಯಾರಿದ್ರು ಅಂತಂದರೆ ಕೋಳಿ ಫಯಾಜನ್ ಮಗಾನೂ ಇರ್ತಾನೆ ಅದರಲ್ಲಿ. ಅವನು ಅಂಡರ್ವರ್ಲ್ಡ್ಗೆ ಎಂಟ್ರಿ ಕೊಟ್ಟಂಗೆ ಆಯ್ತು ಆ ಮೂಲಕ. ಸೊ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ. ಈ ವಿಚಾರ ಮುಂದೆ ಹೋಗೋಕ್ಕಿಂತ ಮುಂಚೆ ನನಗೊಂದು ಹಳೇದು ಒಂದು ಪ್ರಶ್ನೆ ಹಾಗೆ ಉಳ್ಕೊಂಡಿದೆ ಸರ್. ಯಾವುದು ಅಂತಂದರೆ, ಕೋಳಿ ಫಯಾಜ್ನ ಮರ್ಡರ್ ಮಾಡ್ಸೋಕ್ಕೆ ಮುಂಬೈಯಿಂದ ಇಬ್ಬರು ಬರ್ತಾರೆ, ಅದರಲ್ಲಿ ಒಬ್ಬರನ್ನ ಇವರೇ ಹೊಡೆದಾಕ್ತಾರೆ. ಅದನ್ನು ಕಳಿಸಿದ್ದು ಯಾರು ಅನ್ನೋದ್ರ ಬಗ್ಗೆ ನೀವು ಹೇಳ್ತೀನಿ ಅಂತಂದ್ರಿ ಸರ್. ಅದು ಬಾಂಬೆ ಮೀದು ಮತ್ತು ಮನ್ಸೂರ್ ಅಂತ ಬರ್ತಾರೆ. ಅವರ ಗುಂಗೂರ್ ಬಾರ್ ಹತ್ರ ಬಂದಾಗ ಅವ್ರ 100% ಇವ್ರು ಬಂದಿದ್ದಾರೆ ಹೊಡಿಲಿಕ್ಕೆ ಅಂತ ಅನ್ನುವಂಥ ಕಾನ್ಸ್ಪಿರಸಿ ನಡೆದಿರ್ತದೆ. ಅಲ್ಲಿ ಕಾನ್ಸ್ಪಿರಸಿ ನಡೆದಿರ್ಬೇಕಾದಾಗ ಏನಾಗ್ತದೆ, ಇವ್ರೇನು ತಿಳ್ಕೊಳ್ತಾರೆ, ಅಲ್ಲಿಂದ ಬಂದಿರುವಂಥದ್ದು ಭಾಳ ಕ್ಲೋಸ್ ಆಗಿರ್ತಕ್ಕಂಥವನು, ಅಲ್ಲಿಗೆ ಹೋಗ್ತಕ್ಕಂಥವನು ಪದೇ ಅಂದರೆ ಸಾಮಾನ್ಯವಾಗಿ ಬಾಂಬೆ ಕಾಂಟ್ಯಾಕ್ಟ್ ಯಾರಿರ್ತಾನೆ, ಬಾಂಬೆಲಿ ಕಾಂಟ್ಯಾಕ್ಟ್ ಯಾರಿರ್ತಾನೆ ಅದನ್ನು ಐಡೆಂಟಿಫೈ ಮಾಡ್ಕೋತಾರೆ ಈ ಗ್ಯಾಂಗ್ನವರು. ಅಂದರೆ ಬಾಂಬೆ ಕಾಂಟ್ಯಾಕ್ಟಲ್ಲಿ ಇದ್ದವನು ನೇರಕ್ಕೆ ಇವ್ರು ಬರುವಂಥದ್ದಾಗಲ್ಲ, ಯಾಕೆಂದರೆ ಇವ್ರಿಗೆ ಸಂಬಂಧಿಕರಲ್ಲ, ಇವ್ರ ರಿಲೇಷನ್ಸ್ ಅಲ್ಲ ಅವರು. ಇವ್ರಿಗೆ ಯಾರೋ ನಮ್ಮಲ್ಲಿರ್ತಕ್ಕಂಥವ್ರು ಬಾಂಬೆ ಕಾಂಟ್ಯಾಕ್ಟ್ ಇರ್ತಕ್ಕಂಥವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಅಂತ. ಬಂದು ಅವ್ರು ಸುಮ್ಮನೆ ಡೈರೆಕ್ಟಾಗಿ ಬಂದುಬಿಟ್ಟಿರಲ್ರು. ಬಂದು ಸ್ವಲ್ಪ ದಿವಸ ಇದ್ದಾರೆ ಇಲ್ಲಿ ಬೆಂಗಳೂರು ಸಿಟಿನಲ್ಲಿ ಅವರು. ಅಂದರೆ ಇದನ್ನೆಲ್ಲ ವಾಚ್ ಮಾಡಿಕೊಂಡು ಅಷ್ಟು ಫೈನಾನ್ಸ್ ಎಲ್ಲ ಮಾಡಬೇಕಲ್ಲ. ಸುಮ್ಮನೆ ಹಂಗೆ ಬಂದು ಏಕಾಏಕಿ ಉಳ್ಕೊಬಿಟ್ರೆ ಫೈನಾನ್ಸ್ ಮಾಡೋಕ್ಕಾಗದೆ ಅವ್ರು ಉಳ್ಕೊಳ್ಳೋಕ್ಕಾಗೋದಿಲ್ಲ ಮನೆಯಲ್ಲಿ. ಅವರು ಬಂದು ಸ್ಟಡಿ ಮಾಡಿ ಹೆಂಗೆ ಮಾಡಬೇಕು ಅಂತ ಅನ್ನುವಂಥದ್ದು ಮಾಡಿ ಬಂದಾದಮೇಲೆ ಮುಗಿಸ್ಬಿಟ್ಟೆ ಹೋಗುವಂಥ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ ಅನ್ನುವಂಥದ್ದು ಇರ್ತದೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟು ಅದರ ಭಾಗದಲ್ಲಿ ಕರ್ಕೊಬರುವಂಥ ಅಲ್ಲಿ ಕಾಂಟ್ಯಾಕ್ಟ್ ಇರ್ತಕ್ಕಂಥವನು ಬ್ರಿಗೇಡ್ ಆಜಮ್ ಅಂತ ಇರ್ತಾನೆ. ಬ್ರಿಗೇಡ್ ಆಜಮ್ ಅಂತ ಇರ್ತಾನೆ. ಅವನ ಮೇಲೆ ಸಂಶಯ ಬರ್ತದೆ ಎಲ್ರಿಗೂ, ಇವನಿಗೆ ಈ ಥರದ್ದೆಲ್ಲ ಕಾಂಟ್ಯಾಕ್ಟ್ ಇರ್ತಕ್ಕಂಥದ್ದು. ಆಮೇಲೆ ಒಳ್ಳೆ ವ್ಯಾಪಾರಿ ಅವನು, ಬ್ರಿಗೇಡ್ ರೋಡ್ ಒಳಗಡೆ ಸ್ವಲ್ಪ. ಆಮೇಲೆ ವೆಲ್ಟುಡು ಅಲ್ಲೇ ಮಸ್ಜಿದ್ ರೋಡಲ್ಲಿದೆ ಪ್ರೆಸರ್ ಟೌನಲ್ಲಿ ಇವ್ರ ಮನೆ. ಆಮೇಲೆ ಅವ್ರ ಫ್ಯಾಮಿಲಿ ಎಲ್ಲ ಸ್ವಲ್ಪ ಕಾಂಟ್ಯಾಕ್ಟೆಡ್ ವಿತ್ ಬಾಂಬೆ. ಇವನ ಮೇಲೆ ಸಂಶಯ ಬರ್ತದೆ. ಒಂದು ಸಾರಿ ಅವ್ನು ಸಿಗಲ್ಲ. ಬಟ್ ಏನು ಅಂತಂದರೆ ಒಂಥರ ನಮ್ಮಲ್ಲಿ ಕೆಲವಷ್ಟು ರೌಡಿಗಳು ಮರ್ಡರ್ ಮಾಡಾದ್ಮೇಲೆ ಭೂಗತ್ರ ಆಗ್ಬಿಟ್ಟು ಗೊತ್ತೇ ಆಗಲ್ಲ ಯಾರು ಅಂದ್ಬಿಟ್ಟು ಅಂತ. ಆ ಥರ ಕ್ಯಾರೆಕ್ಟರ್ ಅಜಮ್. ಯಾವುದ್ರಲ್ಲಾದ್ರೂ ಇದ್ರೂ FIRನಲ್ಲಿ ಇರ್ತಾನೆ ಆ ಮನುಷ್ಯ, ಇಂಥವ್ನಿದ್ದ ಅಂತ ಹೇಳ್ತಾನೆ. ಬಟ್ ಯಾರು ಎಲ್ಲಿ ಅನ್ನೋದೇ ಗೊತ್ತಾಗಲ್ಲ ಆ ಮನುಷ್ಯಂದು. ನಾನು ಹೇಳ್ತೀನಿ ಅವ್ನ ಕ್ಯಾರೆಕ್ಟರ್ಸ್ ಆಗಿ ನೆಕ್ಸ್ಟ್ ಬರುತ್ತೆ ಅವನು. ಬಟ್ ಸರ್ ನನಗೆ ಒಂದು ಪ್ರಶ್ನೆ, ಈಗ ಬ್ರಿಗೇಡ್ ಆಜಮ್ ಮೇಲೆ ಸಂಶಯ ಪಡಕ್ಕೆ ಏನು ಸರ್ ಕಾರಣ? ಅಂದರೆ ಇವನಿಗೆ ಇದ್ದದ್ದೇ ಕಾಂಟ್ಯಾಕ್ಟು, ತುಂಬಾ ಕಾಂಟ್ಯಾಕ್ಟ್. ಇವನಿಗೆ ಒಂದು ದ್ವೇಷ ಅಂತ ಇತ್ತ ಸರ್ ಏನಾದರೂ? ಕೊಳೆ ಫಯಾಜನ್ ಇಲ್ಲ, ದ್ವೇಷ ಇವನ ಮೇಲೆ ಯಾರಿರಲಿಲ್ಲ. ಇವ್ರು ಆ್ಯಕ್ಚುಲಿ ಬಂದು ಬೇಸಿಕಲಿ ಇವ್ರ ಜೊತೆಲಿದ್ದವನೇ ಇವನು.
ಇವ್ರಿಗೆಲ್ಲ ಕಾಂಟ್ಯಾಕ್ಟ್ ಜೊತೆಗಿದ್ದವನೇ. ಹೌದೌದು, ಓಕೆ ಇವ್ರ ಜೊತೆಲಿ ಇದ್ದವನೇ. ಬಟ್ ಏನಾದ್ರೂ ರಿಜ್ವಾನ್ ಇವನ್ಗೆ ಕಾಂಟ್ಯಾಕ್ಟ್ ತಗೊಬಿಟ್ಟು ಮಾಡಿಸ್ಬಿಟ್ಟಿದ್ದಾನ ಅನ್ನುವಂಥ ಹುಳ ಬಿಟ್ಕೊಂಡಿರ್ತಾರೆ ಇವರೆಲ್ಲ ಕೂತ್ಕೊಂಡು ಅಲ್ಲಿ ಪೂರ್ತಿ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಬರ್ತದೆ, ಯಾರು ಬಂದ ಅವನು ಅಂತದ್ದು ಹೇಳ್ತೀನಿ ನಾನು. ಅಲ್ಲಿ ಕನೆಕ್ಟ್ ಈಗಲೇ ಹೇಳ್ಬಿಟ್ರೆ ಅದು ಅಲ್ಲಿ ಆ ಸ್ಟೋರಿಗೆ ಏಟ್ ಬಿದ್ದುಬಿಡುತ್ತೆ. ಸ್ಕ್ರೀನ್ ಪ್ಲೇ ಮಾಸ್ಟರ್ ಸರ್ ನೀವು. ಆಮೇಲೆ ಆ ಸ್ಟೋರಿ ಕಟ್ಟಾಗ್ಬಿಡ್ತದೆ, ಹೇಳೋಕ್ಕಾಗಲ್ಲ ಆಗ. ಆಮೇಲೆ ಏನಾಗುತ್ತೆ, ಇದೆಲ್ಲ ಅಲೀಂ ಪಾಷದ ಮರ್ಡರ್ ಆಯಿತು, ಎಲ್ಲ ಡಿಸ್ಟರ್ಬ್ ಆದರು, ಎಲ್ಲ ಸುಮಾರು ಜನ ಫರೂಕ್ ಮರ್ಡರ್ ಕೇಸ್ಗೆ ಹೋದ್ರು, ಒಳಗೋದ್ರು ಸುಮಾರು ಜನ, ಪುನಃ ಈಚೆ ಬಂದರು. ಅದಾದಮೇಲೆ ಬೇರೆ 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 ಅವರ ದಂಧ ಇದಕ್ಕೋಸ್ಕರ ಇವು ಸೆಟಲ್ಮೆಂಟ್ಗಳಿಗೆ ಸ್ಟಾರ್ಟ್ ಮಾಡಿಕೊಂಡ್ರು, ಒಂದೊಂದು ಗುಂಪು. ಅದಾದಮೇಲೆ ತಕ್ಷಣವೇ ಇವರೆಲ್ಲ ಈಚೆ ಬಂದು ಇರಬೇಕಾದಾಗ ಇನ್ನೂ ಆಸೋಲೇಷನ್ ಇದೆ, ಯಾರೂ ಒಟ್ಕಾಗಲಿಲ್ಲ, ಯಾರೂ ಸರಿ, ಎಲ್ಲ ಗುಂಪೇ ಇದ್ದಾರೆ, ಒಬ್ಬರ ಮೇಲೆ ಒಬ್ಬರು ವೈರತ್ವಗಳು ಇದೆಲ್ಲ ನಡೀತಾ ಇದೆ. ಅದ್ರ ಮಧ್ಯೆ ಇವನು ದಿವಾನಲ್ಲಿ ಎಂಟ್ರಿ ಕೊಡ್ತಾನೆ. ದಿವಾನಲ್ಲಿ ಎಂಟ್ರಿ ಕೊಟ್ಟು ಏನಾದರೂ ಅಷ್ಟೊತ್ತಿಗೆ ಏನಾಗಿತ್ತು, ದಿವಾನಲ್ಲಿ ಎಂಟ್ರಿ ಕೊಡೋಕ್ಕೆ ಮೊದಲೇ ಇವನಿಗೂ ಇಸ್ತಿಯಾಕೂ ಟಗಫರ್ ನಡೀತಾ ಇತ್ತು. ಇಸ್ತಿಯಾಕೂ ತರಕಾರಿ ಕಲೀಲ್ಗೆ ಇವ್ರದ್ದು ಒಂಥರ ಟ್ರಯಾಂಗಲರ್ ಆಗ್ಬಿಡ್ತು. ಅವಾಗ 95ಇಂದ ಯಾವಾಗ ಇದು ಮರ್ಡರ್ ಆಯಿತು ನೋಡಿ, ಕೊಳೆ ಫಯಾಜು, ಅಲ್ಲಿಂದ 2000ವರೆಗೂ ಇವ್ರು ಯಾರು ಒಬ್ರನ್ನೊಬ್ರು ನಂಬ್ತಾನೇ ಇಲ್ಲ ಟೋಟಲಿ. ಆಮೇಲೆ ಏನಾಯಿತು, 2 ಸಾರಿ ಕರೆದು ಬೇಪಾರಿ ಮಸ್ಜಿದಲ್ಲಿ ಇವ್ರನ್ನ ಕರೆದು ಕಾಂಪ್ರಮೈಸ್ ಮಾಡ್ತಾರೆ ನೋಡಿ. ಇಷ್ಟೆಲ್ಲ ಆದ್ರೂ ಸಹ ಈ ಕಾಂಪ್ರಮೈಸಲ್ಲಿ ಇವನು ರಿಲೀಸ್ ಆಗಿ ಬಂದಾದಮೇಲೆ, ಯಾರು ರಿಜ್ವಾನ್ ರಿಲೀಸ್ ಆಗಿ ಬಂದಾದಮೇಲೆ ಇಸ್ತಿಯಾಕು ಮತ್ತು ರಿಜ್ವಾನ್ಗೆ ಇದೇ ಜನ ಕಾಂಪ್ರಮೈಸ್ ಮಾಡಿಸ್ತಾರೆ. ಓ ಹೌದಾ, ಆಯಿತು ಆಗೋದಾಗೋಯ್ತು, ಇನ್ನು ಸುಮ್ಮನೆ ಹಿಂಗೆಲ್ಲ ಅವನು ಎಲ್ಲ ಒಂದು ಬರ್ತಾರೆ, ಒಂದು ಸಿಲ್ವರ್ದು ಅಂಗಡಿನ ಅಲ್ಲೇ ಕಮರ್ಷಿಯಲ್ ಸ್ಟ್ರೀಟ್ ಒಳಗಡೆ ಒಂದು ಸಿಲ್ವರ್ ಜ್ಯುವೆಲ್ಲರಿದು ಅಂಗಡಿದು ಮಾಡ್ಕೊಂಡು ಕೂತ್ಕೊಳ್ತಾನೆ ರಿಜ್ವಾನು. ಆ ಥರ ಮಾಡ್ಕೊಳ್ಳಿ, ಬೇಡ ಹೊಡೆದಾಡ್ಕೊಂಡು ಯಾಕೆ ಸಾಯ್ತೀರಿ, ಏನೋ ಆಗೋಗ್ಬಿಡ್ತು, ಹಿಂಗೆ ಮುಂದೆ ಹಿಂಗೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಅನ್ನುವಂಥ ಕರೆದು ಮಾತಾಡುವಂಥ ಒಂದು ಅಲ್ಲಿ ಆ ಥರದ್ದು ಒಂದು ಜನ ಇದ್ದರು ಅಲ್ಲಿ. ಮಸೀದಿ ಲೀಡ್ರ್ಗಳು ಮತ್ತು ಹಿರಿಯರು ಮತ್ತು ಎಲ್ಲ ಇವರು ಹಾಜಿಗಳಿರ್ತಾರಲ್ಲ, ಅವ್ರು ಕರೆದ್ಬಿಟ್ಟು ಅವ್ರ ಮಾತು ಕೇಳ್ತಾರೆ. ಯಾರೇ ಇದ್ರೂ ಆಯಿತು ಮಾಡಲ್ಲ ನಾವು ಅಂದ್ಬಿಟ್ಟು ಹೇಳಿ ಹಣೆ ಪ್ರಮಾಣ ಮಾಡಿಬಿಟ್ಟು ಹೋಗುವಂಥದ್ದು ಅಲ್ಲಿ ನಡೀತದೆ. ಬಟ್ ಆದರೆ ನಮ್ಮಲ್ಲಿರ್ತಕ್ಕಂಥ ವೆಸ್ಟರ್ನ್ ಪಾರ್ಟ್ ಆಫ್ ರೌಡೀಸ್ ಇದಾರಲ್ಲ, ನಮ್ಮ ರೌಡಿಗಳು, ಅವ್ರಿಗೆ ಯಾರೂ ಹೇಳಿದ್ರು ಕೇಳಲ್ಲ. ಅವರು ಏನು ಮಾಡಿದ್ರು ಅವರು ಒಂಥರ ಬೆಳೆ ಇದ್ದಂಗೆ, ಹಾಕಿದ ತಕ್ಷಣವೇ ಫೆಬ್ರವರಿ ಇದಕ್ಕೆ ನವಂಬರ್ ಡಿಸೆಂಬರ್ಗೋ ಇಲ್ಲ ಅಕ್ಟೋಬರ್ಗೆ ಹಾರ್ವೆಸ್ಟ್ ಬರ್ತದಲ್ಲ, ಹಂಗೆ ಹೋಗ್ತಾನೆ ಇರ್ತಾರೆ ಇಲ್ಲಿ. ಸರ್ ನನಗೊಂದು ಅನ್ಸುತ್ತೆ, ವ್ಯತ್ಯಾಸ ಇಷ್ಟೇ ಸರ್. ನನಗನ್ಸುತ್ತೆ ನೀವು ಹೇಳಿದಾಗ ಸುಮ್ಮನೆ ನಂದು ಅಬ್ಸರ್ವೇಷನ್ ಅಷ್ಟೇ, ತಪ್ಪಿರ್ಬೋದು ಸರಿ ಇರ್ಬೋದು ನೋಡಿ ಸರ್. ಮುಸ್ಲಿಂ ರೌಡಿ ಅಂದರೆ ಮುಸ್ಲಿಂ ರೌಡಿ ಅಷ್ಟೇ. ಹೌದು, ನಮ್ಮಲ್ಲಿ ಹಿಂದೂಗಳಲ್ಲಿ ಹಂಗಲ್ಲ. ಒಕ್ಕಲಿಗ ರೌಡಿ ಇರ್ತಾನೋ, ಹೌದೌದು, SC ST ರೌಡಿ ಇರ್ತಾನೋ, ಬ್ರಾಹ್ಮಣ ರೌಡಿ ಇರ್ತಾನೋ, ಲಿಂಗಾಯತ ರೌಡಿ ಇರ್ತಾನೋ. ಮತ್ತು ಯಾಕೆಂದ್ರೆ ಎಲ್ಲಾ ಜಾತಿಗಳಿಗೂ ಅವ್ರವ್ರ ಮಠಗಳಿದೆ, ಅವ್ರವ್ರ ಗುರುಗಳಿದ್ದಾರೆ. ಮುಸ್ಲಿಂ ಹಂಗಲ್ಲ, ಒಬ್ಬ ಗುರು ಅಂದ್ರೆ ಮೇಜರ್ ಆಗಿ ಹೇಳ್ತಾರೆ. ಹೌದೌದು. ಸೊ ಇದು ಒಂದು ಕಾರಣ ಇರ್ಬೋದು. ಹೌದೌದು, ಇಲ್ಲಿ ನಮ್ಮಲ್ಲೂ ಆ ಥರದ್ದು ಒಂದು ಇರುವಂಥವ್ರು ಇದ್ದಾರೆ, ಒಂದೊಂದೊಂದು ಗುಂಪು ಮಾಡಿಕೊಂಡು. ಬಟ್ ಅವು ಸಕ್ಸಸ್ ಆಗಲಿಲ್ಲ ಎಲ್ಲೂ. ಈ ಜಾತಿ ಕ್ಯಾಸ್ಟಿಸಮ್ ರೌಡಿಸಮ್ ಮಾಡ್ಕೊಂಡು ಹೋದ್ರಲ್ಲ ಅವ್ರುಗಳಂದ್ರೆ ಲ್ಯಾಂಗ್ವೇಜ್ ರೌಡಿಗಳಿದ್ದಾರೆ ನಮ್ಮಲ್ಲಿ. ಅಂದರೆ ತಮಿಳಿನ ರೌಡಿ, ಆಮೇಲೆ ತೆಲುಗು ರೌಡಿಗಳು, ಕನ್ನಡ ರೌಡಿಗಳು, ಈ ಥರ ಲ್ಯಾಂಗ್ವೇಜ್ ರೌಡಿಗಳು ಗುಂಪುಗಳು ನಮ್ಮಲ್ಲಿ ಪ್ರಬುದ್ಧವಾಗಿದ್ದಾವಂಥವು. ಮತ್ತು ಆ ಭಾಷೆಗಳನ್ನೇ ಅವರು ಸೆಲೆಕ್ಟ್ ಮಾಡಿಕೊಂಡು ಈ ಕಡೆ ಮಂಡ್ಯ ಭಾಗದ ಒಂದು ಗ್ಯಾಂಗು, ಪುನಃ ಮಾಗಡಿ ಮತ್ತು ಈ ಕಡೆ ಏನು ತುಮಕೂರು ಬರ್ತದಲ್ಲ ಅವ್ರದ್ದೇ ಒಂದು ಗ್ಯಾಂಗು, ಆಮೇಲೆ ಈ ಕಡೆ ಸೈಡ್ ಕೃಷ್ಣಗಿರಿ, ಸೇಲಮ್ಮು, ಈ ಕಡೆ ಸೈಡು ಒಂದು ಗ್ಯಾಂಗು, ಮತ್ತು ಆ ಕಡೆ ಮಧುರೆ ಮತ್ತು ಆ ಭಾಗ ತಿರುವಣ್ಣಾಮಲೈ ಆ ಕಡೆ ಸೈಡ್ದೇ ಒಂದು ಗ್ಯಾಂಗು ಇದ್ರದ್ದು. ಆಮೇಲೆ ಆಂಧ್ರದ್ದು ಚಿತ್ತೂರದಷ್ಟೇ, ಚಿತ್ತೂರು ಬೇಸ್ ಅಪ್ ಟು ಇಲ್ಲಿಂದ ಎಲ್ಲಿವರೆಗೂ ನಾಯ್ಡುಪೇಟೆವರೆಗೂ ಹೋದ್ರೂ ಇಲ್ಲಿಂದ ಉದ್ದಕ್ಕೂ ಒಂದು ಗ್ಯಾಂಗು. ಲ್ಯಾಂಗ್ವೇಜ್ ಬ್ಯಾರಿಯರ್ ರೌಡಿಗಳು ನಮ್ಮಲ್ಲಿ ಜಾಸ್ತಿ ಇದ್ದರು. ಇವು ಬಂದು ಕೆಲವಷ್ಟು ಸಲ ನಾವು ಒಬ್ಬ ಒಕ್ಕಲಿಗ ಹಾಗೆ ಹೀಗೆ ಒಂದು 2-3 ಜನ ಅವ್ರನ್ನ ಸೇರಿಸ್ಕೋತಾನೆ. ಬಟ್ ಅದರಲ್ಲಿ ಯಾರು ಉಳ್ಕೋತಾ ಇರಲಿಲ್ಲ, ಇವನೊಬ್ಬ ಉಳ್ಕೊಳ್ಳುವ ಅಷ್ಟೇ. ಈಗ ನೋಡಿ ಅಲ್ಲಿ ಫೈಜನ್ ರಾಮ, ಅವನ ಸುತ್ತ ಬೇರೆಯವ್ರು ಯಾರೂ ಇರಲೇ ಇಲ್ಲ. ಆ ಭಾಗದ ರೌಡಿಗಳೇ ಇರ್ತಾರೆ, ಅಂದ್ರೆ ಒಕ್ಕಲಿಗರೇ ಇರ್ತಾರೆ, ಇಲ್ಲ ಬೇರೆ ಬೇರೆ ಕ್ಯಾಸ್ಟ್ನವ್ರು ಇರ್ತಾರೆ. ಬಟ್ ಅದ್ರ ಒಳಗಡೆ ಏನು ಅಂತಂದರೆ ಒಡಿಸ್ಕೊಳ್ಳುತ್ತಾನೆ, ಅದಕ್ಕೆ ಜಾತಿನೇ ಬರೋಲ್ಲ, ಯಾರಿಗಾರು ಬಿದ್ದೇ ಬೀಳ್ತದೆ ಮಚ್ಚೇಟು. ಆ ಕಾರಣಕ್ಕೆ ಇವು ಸುಮಾರು ನಡೆದಿಲ್ಲ ಅಂತಲ್ಲ, ಟ್ರೈಯೂ ಮಾಡವ್ರೆ, ಬಟ್ ಎಲ್ಲ ಫೇಲ್ ಆಗಿಬಿಟ್ಟಿದ್ದಾವೆ. ಆದರೆ ಏನು ಶಿವಾಜಿನಗರದ ಗ್ಯಾಂಗ್ ಇದೆಯಲ್ಲ, ಇಲ್ಲಿಗೆ ಯಾರಾದರೂ ಒಬ್ರಿಗೆ ಹೇಳಿದ್ರೆ ಕರ್ಸ್ಕೊಳ್ರಿ ಅವ್ರಿಗೆಲ್ಲ ಹಿಂಗೆ ಒದ್ದಾಡಿ ಮಾಡ್ತಾರೆ, ಭಾರ ಅಮಾಯಕರಿಗೆಲ್ಲ ಯಾಕ್ರಿ ಹೊಡಿಬೇಕು ಈ ಥರ ಇನ್ನುವಂಥದ್ದು ಕೇಳುವಂಥವ್ರು ಇದ್ದರು. ಆವಾಗ ಈ ಮರ್ಡರ್ಗಳು ಕೊಲೆಗಳಾಗ್ತಕ್ಕಂಥ ಒಂದು ದಾರಿ ಅಂದರೆ ಒಂದು ತಡೆ ಬರುತ್ತೆ, ಇಲ್ಲಾಂದ್ರೆ ಆಗೋದೇ ಇಲ್ಲ ಯಾವ ಕಾರಣಕ್ಕೂ. ಅದು ಇಲ್ಲಿ ನಡೀತಾ ಇತ್ತು ಈ ಭಾಗದಲ್ಲಿ. ತರಕಾರಿ ಖಲೀಲು, ಇಷ್ತಿಯಾಕು ಮತ್ತು ತನ್ವೀರು 3 ಜನ 3 ಗ್ರೂಪ್ ಆಗಿದ್ದಾರೆ ಅಂತ ನೀವು ಹೇಳಿದ್ರಿ. ಓಕೆ, ಅಲ್ಲಿಗೆ ಬಂದು ವಾಪಸ್ ನಿಂತ್ವಿ ನಾವು.
ಬಟ್ ಒಂದು ಇಂಟ್ರೆಸ್ಟಿಂಗ್ ನೀವು ವಿಚಾರ ಹೇಳಿದ್ದೇನೆ ಅಂದರೆ ಇವನು ಅಂದರೆ ಈಗ ಗುಂಪಾಗವ್ರೆ ಒಬ್ರಿಗೊಬ್ರು ಇನ್ನೂ ಒಡೆದಾಟ ಮಾಡ್ಕೊಳ್ಳುವಂಥ ಕೊಂದು ಹಾಕ್ಬಿಡುವಂಥದ್ದು ಸ್ಟಾರ್ಟ್ ಮಾಡ್ತಾವ್ರೆ. ಅಂದರೆ ಇವ್ರ ಮನೆಗೆ ಅವ್ರು ನುಗ್ಬೇಕು, ಅವ್ರಿಗೆ ಇವ್ರಿಗೆ ಹೊಡಿಬೇಕು. ಬಟ್ ಅಲೀಂ ಪಾಷನ್ ಮರ್ಡರ್ ಆದ ತಕ್ಷಣ ಏನಾಯಿತು, ಅಲೀಂ ಪಾಷಾ ಕಾಮನ್ ಟು ಆಲ್ ಅವನು. ಓಕೆ ಓಕೆ ಅವನಿಗೇನು ಪಿನ್ ಹೊಡಿತಾರೆ ಬಂದು, ಈಗೀಗೆ ಅಲ್ಲಿ ಕೋರ್ಟ್ಗೆ ಹೋಗಿದ್ರಂತೆ ನೀವೆಲ್ಲ, ಮೇವಲ್ ಕೋರ್ಟಿಂದ ಬರ್ತಾ ಇರ್ಬೇಕಾದಾಗೆಲ್ಲ ಹಾಕ್ಬಿಡಕ್ಕೆ ಅಲೀಂ ಪಾಷಾ ಕಾಯ್ಕೊಂಡಿದ್ದ ಹುಡುಗರು ಕಟ್ಕೊಂಡು ಅಂತ ಇವರು ಅವನಿಗೆ ತನ್ವೀರ್ಗೆ ಹೇಳ್ಬಿಡೋದು. ಓಕೆ ಆಮೇಲೆ ಅವನು ಹೌದಾ ಅಯ್ಯಯ್ಯೋ ಹಿಂಗೆ ಹೇಳಿದ್ನ, ಅವ್ರು ಹುಡ್ಕೋ ತಕ್ಷಣ ಬಂದು ಇಸ್ತಿ ಹಾಕಂಗೆ ಯಾಕೆ ಸೇರ್ಕೊಬಿಡೋದು ಇವನು. ಆಮೇಲೆ ಅವ್ರು ಯಾರಾದರೂ ಇವ್ನಿಗೆ ಏನಾರು ಪಿನ್ಗಿ ನೋಡಿತು ಅಂದರೆ ಮತ್ತೆ ಇವ್ರಿಗೆ ಹೆಂಗೆ ವಾಪಸ್ ಇವ್ರ ಕಡೆಗೆ ಬಂದ್ಬಿಡೋದು. ಈ ಥರ ಅವನದು ಆ್ಯಟಿಟ್ಯೂಡ್ ಆದ್ರಿಂದ ಅವ್ನು ಕೊಲೆ ಆದ ಅಷ್ಟೇ. ಆ್ಯಟಿಟ್ಯೂಡಿಂದ ಅಲ್ಲದೆ ಬೇರೆ ಇನ್ನೇನು ಇಲ್ಲ ಮನುಷ್ಯ. ಇನ್ನೇನು ಬೇರೆಯವ್ರ ಜೊತೆ ಸೇರ್ಕೊಬಿಟ್ಟು ಸಿಕ್ಕಾಬಟ್ಟೆ ದೊಡ್ಡ ರೌಡಿ ಏನಲ್ಲ ಅವನು, ನಿಯತ್ ಅಂತ ಕರೀತಲ್ಲ ರೌಡಿಸಮ್ ಮೇಲೆ, ಅದು ಇಲ್ಲದವರು ಬೇಗ ಹೊರಟೋಗ್ಬಿಡ್ತಾರೆ. ಅವ್ರಿಗೆ ಪಿನ್ ಮಾಸ್ಟರ್ ಅಂತ ಕರೀತಾರೆ. ಆ ಕಾರಣಕ್ಕೋಸ್ಕರ ಅವರು ನಿಕಾಲ್ ಮಾಡಿಬಿಡ್ತಾರೆ ಅವ್ರನ್ನ. ಒಂದು ಸಾರಿ 2 ಸಾರಿ ನೋಡ್ತಾರೆ, ಆಮೇಲೆ ಎಗರಿಸ್ಬಿಡ್ತಾರೆ. ಅಂಥದ್ರಲ್ಲಿ ಇದಾಯ್ತು. ಬಟ್ ಅದು ಅಲೀಂ ಪಾಷನ್ ಮರ್ಡ್ರು ವೈಬ್ರೇಷನ್ ಮಾಡಿಬಿಡ್ತು ಒಳಗಡೆ. ಅದು ಫಸ್ಟು ಒಂದು ದೊಡ್ಡ ವೈಬ್ರೇಷನ್ ಆಯಿತು. ಇಡೀ ಶಿವಾಜಿನಗರ ಅಂಡರ್ವರ್ಲ್ಡ್ ಟೋಟಲಿ ಒಂಥರ ಕುಳಿತಿದ್ದ ಪಾರ್ವಾಳಗಳೆಲ್ಲ ಮೇಲೆ ಕಾರ್ದಂಗೆ ಆಗ್ಬಿಟ್ಟು, ಮತ್ತು ಒಂದೇ ಸಾರಿ ಬಂದು ಕೂನಕ್ಕೆ ಆಗ್ತಾಯಿಲ್ಲ. ಅವು ಎಲ್ಲ ಸುಮಾರು ಒಂದು 14 ಜನ ಅರೆಸ್ಟ್ ಆಗಿಬಿಟ್ರು. ಟೀಮೇ ಒಳಗೋಗ್ಬಿಡ್ತು. ಅದಾದಮೇಲೆ ರಿಜ್ವಾನು ಸಹ ತಪ್ಪಿಸ್ಕೊಬಿಟ್ಟ. ಅದಾದಮೇಲೆ ಮತ್ತೆ ವಾಪಸ್ ಹಿಡಿದು ಮತ್ತೆ ವಾಪಸ್ ಒಳಗೋದ. ಅವನು 1.5 ವರ್ಷ ಒಳಗೋಗ್ಬಿಟ್ಟ. ಅದಾದಮೇಲೆ ಈ ಉಳ್ಕೊಂಡು ಇರ್ತಕ್ಕಂಥವ್ರು ಒಳಗೋಗೋದು, ಹೊರಗೆ ಬರೋದು. ಆಮೇಲೆ ನಾವು ಇನ್ನೊಂದು ಕೆಲಸ ಏನು ಮಾಡ್ತಾಯಿದ್ದೋ ಪೊಲೀಸವ್ರುಗಳು, ಯಾರು ಈಚೆ ಬಂದ್ರೂ ಹಿಡಿದೊಳಗೆ ಹಾಕ್ಬಿಡೋದು, ಇಲ್ಲ ಮರ್ಡರ್ ಆಗ್ಬಿಡ್ತಾನಲ್ಲ. ಗೊತ್ತಾಯ್ತು. ನಾವು ಅವನು ಕೊಲೆ ಆಗಿಬಿಡ್ತಾನೆ, ಸುಮ್ಮನೆ ಜೀವ ಕಳ್ಕೊಳ್ತಾನೆ ಅಂತ ಅನ್ನುವಂಥ ಒಂದು ಮಾನವೀಯತೆ ಒಂದು. ಎರಡನೇದು ಇವರಿದ್ರೆ ಪ್ರಾಬ್ಲಮ್ ಬೇರೆಯವ್ರಿಗೆ ರೀ. ಇವರು ಒಳಗೆ ಊಟ ತಿನ್ಕೊಂಡೆ, ಒಳಗೆ ಜೈಲು ಊಟ ತಿನ್ಕೊಂಡೆ ಕಾಲ ಕಳೀಲಿ ಅಂತೇಳಿ ಒಂದು ಸುಳ್ಳು ಕೇಸ್ ಹಾಕಿ ಒಳಗೆ ಕಳಿಸುವ. 390 402 ಅಂತ ಒಂದು ಸೆಕ್ಷನ್ ಇದೆ. ಅದು ಪ್ರಿಪ್ರೇಷನ್ ಫಾರ್ ಡಕಾಯ್ತಿ ಅಂದ್ಬಿಟ್ಟು ಅಂತ. ಅದು ಇಂಟ್ರೆಸ್ಟ್ ಆಫ್ ಸೊಸೈಟಿಯಿಂದ ಆಗ್ತಿದ್ವಿ. ಸಮಾಜದ ಪರವಾಗಿ ಕೆಲಸ ಏನಾರು ಮಾಡ್ತೀವಿ ಪೊಲೀಸ್ನವರು ಅಂತಂದರೆ ಇದೊಂದೇ ಸೆಕ್ಷನ್ ಕೆಳಗಡೆ ನಾವು ಮಾಡೋಕ್ಕಾಗೋದು. ಓಕೆ ಯಾರನ್ನೋ ಒಬ್ಬನ ಬದುಕಿಸ್ಬೇಕು, ಹೋಗ್ಬಿಡ್ತಾನೆ ಇವನು, ಒಡೆದಾಕ್ಬಿಡ್ತಾರೆ, ಇವನನ್ನು ಕಳ್ಕೊಬಿಡ್ತಾರೆ, ಸಂಸಾರ ಹಾಳಾಗೋಗ್ಬಿಡ್ತದೆ. ಇವನನ್ನು ಪ್ರೊಟೆಕ್ಟ್ ಮಾಡಲೇಬೇಕು. ನಾವಿನ್ನ ರಕ್ಷಣೆ ಕೊಟ್ಟು ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ. ಇವನಿಂದ ಪೊಲೀಸರ ಮಾಡೋಕ್ಕಾಗಲ್ಲ. ಇವನು ಒಂದೇ ರಕ್ಷಣೆ ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗ್ತದೆ? ಇವನ್ನ ಏನಾದರೂ ಮಾಡಿ ಇಮಿಡಿಯೇಟಾಗಿ ಜೈಲಿಗೆ ಕಳಿಸ್ಬಿಡುವಂಥದ್ದು. ಈ ಕೆಲಸನ ನಿರಂತರವಾಗಿ ಮಾಡ್ತಾಯಿದ್ವಿ ನಾವು. ಅವರು ಅದಕ್ಕೋಸ್ಕರನೇ ಅವ್ರು ಇವಾಗಲೂ ಈ ಸಂಬಂಧಪಟ್ಟಂಥ ರೌಡಿಗಳು ನಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡೋದೇನು ಅಂದರೆ, ನಮ್ಗೆ ಸುಳ್ಳು ಕೇಸ್ ಆಗ್ತಾ ಇರಲಿಲ್ಲ ಕಣಯ್ಯ ಪೊಲೀಸ್ನವರು. ಇವರು ನಮ್ಮನ್ನು ಮರ್ಡರ್ ಮಾಡಿಬಿಡ್ತಾರೆ, ಆಚೆ ಇದ್ಬಿಟ್ರೆ ನಮ್ಮನ್ನು ಕಳೆದಾಕ ಹೋಗ್ಬಿಡ್ತೀವಿ ಅಂತ ಅನ್ನುವಂಥಕ್ಕೆ ಇವ್ರು ಮಾಡ್ತಾರೆ ಅನ್ನುವಂಥದ್ದು ಮನವರಿಕೆ ಆಗ್ತಾನೇ ಇರ್ತಿತ್ತು ಅವ್ರಿಗೆ ಪದೇ. ಅವ್ರು ಸುಳ್ಳು ಹಾಕಲ್ಲ, ಅವರು ಸುಮ್ಮನೆ ಇವರು ಹಾಕಲ್ಲ, ಪರಿಸ್ಥಿತಿ ನೋಡಿ ನಮ್ಮನ್ನು ಒಳಗೆ ತಳ್ಳಿಬಿಡ್ತಾರೆ ಅನ್ನುವಂಥದ್ದಕ್ಕೋಸ್ಕರನೇ ಅವ್ರು ನಮ್ಮ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಆದರೆ ನಾವು ಎಲ್ಲೂ ತೋರಿಸ್ಕೊತಾ ಇರಲಿಲ್ಲ ಅವ್ರಿಗೆ. ಯಾಕೆಂದರೆ ನಮ್ಮ ವರ್ಕ್ಶಾಪಿಂದನೇ ಹೋಗ್ಬೇಕಲ್ಲ ಅವ್ರು ಒಳಗಡೆ. ವರ್ಕ್ಶಾಪಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕುಲುಮೆ ಕೆಲಸ ಆದಮೇಲೆ ಅವ್ರನ್ನ ಒಳಗೆ ಬಿಡ್ತಿದ್ದು. ಹಂಗೆ ನಾವು ಕುಲುಮೆ ಇಲ್ಲದೆ ಹಂಗೆ ಕಾಯಿಸದೆ ಒಳಗೆ ಯಾರನ್ನೂ ಬಿಟ್ಟವ್ರಲ್ಲ ನಾವು. ಆ ಕಾರಣಕ್ಕೆ ಇದು ಭಯ ಇರಬೇಕು. ಒಂದು, ನಾವು ಅದನ್ನು ಮಾಡ್ತಾ ಇರಬೇಕು. ಎರಡನೇದು, ಸೊಸೈಟಿಗೇನು ಹಂಗೆ ರಸ್ತೆಯಲ್ಲಿ ಮರ್ಡರ್ಗಳಾಗ್ತಾ ಇದ್ದಾಗ ಏನಾಗ್ತದೆ ಪೊಲೀಸ್ ಬಗ್ಗೆ, ಏನು ಪೊಲೀಸ್ ಹಿಂಗಪ್ಪ ಇದು, ಸಾರ್ವಜನಿಕರನ್ನ ಮೇಲೆಲ್ಲ ಒಂಥರ ಭಾಳ ಬೇರೆ ಕಣ್ಣಿಂದ ನೋಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇದೆಲ್ಲ ಮಾಡಬೇಕು ಅಂತಂದರೆ ಇದೆಲ್ಲ ಥರವಾದಂತಹ ಪೊಲೀಸಿಂಗ್ನ ಮಾಡಬೇಕು. ನಾವೇನು ಪುಸ್ತಕದಲ್ಲಿ ಬರೆದಿದೆಯೋ ಪುಸ್ತಕದಲ್ಲಿ ಇದ್ದಂಗೆ ಯಥಾ ಪ್ರಕಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ರೆವಿನ್ಯೂ ಪೊಲೀಸ್ ಅಂತ ಕರೀತಾರೆ. ಅಂದರೆ ರೆವಿನ್ಯೂ ಪೊಲೀಸ್ ಅಂದ್ರೆ ಏನು? ಹಿಂಗೆ ಕೂತಿರ್ತೀವಿ, ಕಂದಾಯ 340 ರೂಪಾಯಿ 23 ಪೈಸೆ ಸರ್ ಈಸ್ಕೊ, ರೆಸಿಟ್ ಹಾಕು, ಯಾರ ಮುಖನೂ ನೋಡೋಲ್ಲ ಬರೆದ್ಬಿಟ್ಟು ಕೊಟ್ಬಿಡ್ತಾರೆ. ಅಂಥದ್ದಲ್ವಲ್ಲ ಇಲ್ಲಿ ಕಂದಾಯ ಕಟ್ಟಕ್ಕೆ ಬಂದವನು ಯಾರು, ಅವ್ರ ಅಪ್ಪಾರು, ಅವನು ಏನು ಮಾಡ್ದ, ದುಡ್ಡಲ್ಲಿ ತಂದ ಕಟ್ಬಿಟ್ಟು ಎಲ್ಲೋಯ್ತಾನೆ, ಅವನಿಗೆ ಕಟ್ಟಿದ್ನಾ ಬೇರೆಯವ್ರಿಗೆ ಕಟ್ಟಿದ್ನಾ, ಇದು ನಮ್ಮ ಕೆಲಸ, ಪೊಲೀಸರ ಕೆಲಸ. ಎಲ್ಲ ಥರವಾದಂಥದ್ದನ್ನ ತಿಳ್ಕೊಂಡು ಅವನನ್ನು ಬಲಿಯಾಗ್ತಕ್ಕಂಥದ್ದು ಮತ್ತು ಅವನನ್ನು ಪೂರ್ವಾಪರಗಳ ತಿಳ್ಕೊಂಡು ಸೊಸೈಟಿನಲ್ಲಿ ಇವನಿಂದ ಇನ್ನೇನು ಅಶಾಂತಿ ಆಗಬಾರ್ದು, ಅಸ್ಥಿರತೆ ಆಗಬಾರ್ದು, ಮತ್ತು ಇವನಿಂದ ಮತ್ತೆ ಬೇರೆ ರೌಡಿ ಯಾರಾದರೂ ಸಾಯಬಾರ್ದು, ಮತ್ತು ಅವನಿಂದ ಇವನು ಸಾಯಬಾರ್ದು, ಮತ್ತು ಅದರಿಂದ ಎಲ್ಲ ಇವ್ರ ಫ್ಯಾಮಿಲಿಗೆ ಡ್ಯಾಮೇಜ್ ಆಗಬಾರ್ದು, ರೆಪ್ಯುಟೇಷನ್ ಹಾಳಾಗಬಾರ್ದು, ಇವ್ರದ್ದು ಫೈನಾನ್ಷಿಯಲಿ ಕ್ರಶ್ ಆಗಬಾರ್ದು. ಇವರು ಜೈಲಿಗೆ ಹಾಕ್ಬಿಟ್ರೆ ಹೆಂಗೋ ಬಂದ್ಬಿಡ್ತಾರೆ, ಏನೋ ಮಾಡಿ ಕಾಲು ಕೈಯ ಕಟ್ಟಿ ಯಾರಿಗೋ ಬೇಲ್ಗೀಲು ಕೊಟ್ಟು ಏನೋ ಮಾಡ್ಕೊಂಡು ಕಾಸಿಕ ರಿಮಣಿ ಕೊಟ್ಟು ಏನೋ ಮಾಡ್ಕೊಂಡು ಬಂದ್ಬಿಡ್ತಾರೆ. ಬಟ್ ಇವ್ನು ಉಳ್ಕೊಂಡ. ಈಗ ನೋಡಿ 104 ಕೇಸ್ ತನ್ವೀರ್ ಮೇಲೆ ಇದ್ದವು ಟೋಟಲಿ. ಬೆಂಗಳೂರು ನಗರದಲ್ಲಿ ಯಾರ ಮೇಲೂ ಅಷ್ಟು ಕೇಸ್ ಇಲ್ಲ ಇತಿಹಾಸದಲ್ಲಿ. ಒಂದೇ ಒಂದು ಕೇಸ್ಗಳಿದ್ದಾವೆ ಬೇರೆಯವ್ರ ಮೇಲೆ, ಅವುಗಳು ಇರಾನಿಗಳು.
ಇರಾನಿ ಮುಸ್ಲಿಮ್ಸ್ ಅಂತ ಅನ್ನುವಂಥವ್ರು ಏನು ರೆಗ್ಯುಲರಾಗಿ ಚೀಟಿಂಗ್ ಮಾಡ್ತಿದ್ರು 10 ವರ್ಷಗಳಿಂದ. ಅದಾದಮೇಲೆ ಮೋಡಸ್ ಆಪರೇಟಿವ್ ಚೇಂಜ್ ಮಾಡಿಕೊಂಡು ಚೈನ್ ಸ್ನ್ಯಾಚಿಂಗ್ ಹಿಡಿದ್ರು. ಇವಾಗ ಚೈನ್ ಸ್ನ್ಯಾಚಿಂಗ್ ಮಾಡ್ತಾವ್ರೆ. ಇಡೀ ದೇಶಾದ್ಯಂತ ಅವ್ರುಗಳು ಚೀಟಿಂಗ್ ಮಾಡ್ತಾರೆ. ಆ ಕಾರಣಕ್ಕೆ ಅವ್ರ ಮೇಲೆ ನೂರಾರು ಸಂಖ್ಯೆಯಲ್ಲಿ ಈ ದೇಶದಲ್ಲಿ ಕೇಸಸ್ಗಳಿದ್ದಾವೆ. ಅದನ್ನು ಬಿಟ್ಟರೆ ಬೆಂಗಳೂರು ನಗರ ಪ್ರತಿನಿಧಿಸಿದಂಥ ಒಂದೇ ಒಬ್ಬ ರೌಡಿ ಮೇಲೆ 104 ಕೇಸ್ ನನ್ನ ಹತ್ರ ದಾಖಲಾತಿಗಳಿದ್ದಾವೆ. 104 ಕೇಸ್ನಲ್ಲಿ 1981-82 ಅಲ್ಲ ಅರೆಸ್ಟ್ ಆಗೋ ಪ್ರಾರಂಭ ಆದವನಿಂದ ಹಿಡಿದು ಕೊನೆವರೆಗೂ ಲಾಸ್ಟ್ ಕೇಸ್ ಕಂಪ್ಲೀಟ್ ಮುಗೀತು ಅಂತ ಅನ್ನೋವರೆಗೂ 104 ಕೇಸ್. ಎಷ್ಟು ವರ್ಷ ಸರ್ ಇದು? 1982-83 ಹಿಡಿದು ನಮ್ಮ ಕೈಗೆ 2004 ಸಿಗ್ತಾನೆ. ಯಾವುದು ಇದೆಲ್ಲ ಆದಮೇಲೆ ಮತ್ತು ದುಬೈಗೆ ಓಡೋಗ್ಬಿಟ್ಟಾದ್ಮೇಲೆ ಎಲ್ಲ ಆಗಿ ರಾಮಾಯಣ ಮಾಡಿಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿ ದೊಡ್ಡ ಗಲಾಟೆ ಆಗಿ ಇಸ್ತಿಯಾಕ್ ಮೇಲೆ ಅಟ್ಯಾಕ್ ಮಾಡಿ ಎಲ್ಲ ಆದಮೇಲೆ ಈಚೆ ಬರುವಷ್ಟೊತ್ತಿಗೆ ಅಷ್ಟು ಕೇಸ್ಗಳಾಗಿದ್ದು ಆ ಮನುಷ್ಯನ ಮೇಲೆ. ಅಲ್ಲಿಂದ ಆಚೆಗೆ ಅರೆಸ್ಟ್ ಆಗಿ ಒಳಗೆ ಹೋಗ್ಬಿಟ್ಟಾದ್ಮೇಲೆ ನಾವು ಅರೆಸ್ಟ್ ಮಾಡಿಬಿಟ್ಟು ಒಳಗೆ ಕಳಿಸ್ಕೊಟ್ಬಿಟ್ಟಾದ್ಮೇಲೆ ಎಲ್ಲ ಕೇಸ್ಗಳನ್ನೂ ಮುಗಿಸ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟಿದ್ದೀವಿ. ನಾವು ಹೇಳಿದ್ವಿ. ಶಿವರಾಮ್ ಸಾಹೇಬರು ಇದ್ದರು, ಎಲ್ಲ ಇದ್ದರು. ನಾವೇ ಎಲ್ಲ ಒಂದು ಕೇಸ್ ಬಿಟ್ಟು ಒಂದೇ ಒಂದು ಕೇಸ್ನಿಂದ ನೀನು ಬೇಲ್ ತಗೊಂಡು ಬಂದೆ, ಈ ಸಾರಿ ನಾವು ಗುಂಡಾರಿಸ್ತೋ ನಿನಗೆ ಬಿದ್ದಿಲ್ಲ. ನಿಮ್ಮ ತಾಯಿ ಮಾಡಿದ ಪುಣ್ಯ, ನಿನ್ನ ಮಕ್ಕಳದು ಪುಣ್ಯ, ನಿನ್ನ ಹೆಂಡ್ತಿದ ಪುಣ್ಯ ನಿನಗೆ ಬಿದ್ದಿಲ್ಲ. ಇಷ್ಟು ಗುಂಡಿನ ಮಳೆ ಉರಿದುವೆ ನಿನಗೊಂದು ಗುಂಡು ತಗಲಿಲ್ಲ ಅಂದರೆ ನೀನು ಎಲ್ಲೋ ಏನೋ ಯಾರಿಗೋ ನೀನು ಸಹಾಯ ಮಾಡಿದ್ದೆ ಜೀವನದಲ್ಲಿ, ಯಾರೋ ನೀನು ದೇವ್ರು ಕಾಪಾಡಿದ್ದಾನೆ. ನೆಕ್ಸ್ಟ್ ಟೈಮು ಯಾವ ಕಾರಣಕ್ಕೂ ಗುಂಡು ತಗಲುವರೆಗೂ ಬಿಡಲ್ಲ ನಾವು, ನಿನಗೆ ಬೀಳುವರೆಗೂ ಬಿಡಲ್ಲ ನಾವು. ಅದನ್ನು ನೀನು ಚಾಯ್ಸ್ ತೊಗೋಬೇಡ ಅಂತ ಹೇಳಾದ್ಮೇಲೆ ಕಂಪ್ಲೀಟ್ ಎಲ್ಲ ಕೇಸ್ಗಳು ಮುಗಿಸ್ಕೊಂಡು ಆ ಟೈಮಿಗೆ ಬರ್ತಾನೆ. ಅಲ್ಲಿಗೆ ಬರ್ತೀನಿ ನಾನು ಅವಾಗ ಹೆಂಗೆ ಬರ್ತಾನೆ ಅಂದ್ಬಿಟ್ಟು ಅಂತ. ಹಾಗೆ 104 ಕೇಸಸ್ಗಳು ಒಳಗಡೆ ಇದ್ದಂಥವನು, ಒಳಗಡೆ ಅತ್ಯಂತ ಜಾಸ್ತಿ ಕೇಸ್ ಇದ್ದವನು ಇವನೇನೆ. ಅದಾದಮೇಲೆ ಬೇರೆ ಅವ್ರಿಗೆಲ್ಲ ಒಂದು 20 ಕೇಸು, 25 ಕೇಸು, ಈ ಥರ 30 ಕೇಸು, ಆಮೇಲೆ ಡಕಾಯಿತಿ ಕೇಸ್ಗಳು, ಕಿಡ್ನ್ಯಾಪಿಂಗ್ ಕೇಸ್ಗಳು, ಆಮೇಲೆ ಹರ್ಟ್ ಕೇಸ್ಗಳು, ಆಮೇಲೆ ಥ್ರೆಟ್ನಿಂಗ್ ಕೇಸ್ಗಳು, ಭಯ ಹುಡ್ಸಿದ ಕೇಸ್ಗಳು, ಆಮೇಲೆ ಟ್ರೆಸ್ಪಾಸ್ ಕೇಸ್ಗಳು, ಈ ಥರದವೆಲ್ಲ ಅವೆಲ್ಲ ಕೆಲವಷ್ಟು ಬೇಲಬಲ್ ಕೇಸಸ್ಗಳಿದ್ದೋ ಅವು ಜಾಸ್ತಿ ಇದ್ದವು ಅವ್ರ ಮೇಲೆಲ್ಲ. ಮರ್ಡರ್ ಕೇಸಸ್ಗಳಲ್ಲಿ ಏನಾಗ್ತದೆ, ಒಂದು ಸಾರಿ ಸಿಕ್ಕಾಕಬಿಟ್ರೆ ಆಮೇಲೆ ನಾವು ತೀರಾನು ಯೋಚನೆ ಮಾಡ್ತೀವಿ ನಾವು. ಆಮೇಲೆ ಯಾರಿಗಾರೋ ಒಬ್ಬ ಮರ್ಡರ್ ಕೇಸ್ಗಳಲ್ಲೂ ಒಳಗಡೆ ಕಳಿಸ್ಕೊಟ್ಟಿರುವಂಥದ್ದು ಇದೆ ಒಳಗೆ. ಅಂದರೆ ಇವ್ನು 2 ವರ್ಷ ಬರಬಾರ್ದು, 3 ವರ್ಷ ಬರಬಾರ್ದು ಈಚೆ. ಇವ್ನು ಬಂದರೆ ಇಲ್ಲ ಯಾರಿಗಾರ ಹೊಡಿತಾನೆ, ಇಲ್ಲ ಈಚೆ ಬಂದರೆ ಇವ್ನಿಗೆ ಹೊಡಿತಾರೆ. 2ರಲ್ಲಿ ಇವನಿಗೆ ಜೈಲು ಊಟನೇ, ಸರ್ಕಾರದ ಊಟ ಇದ್ದು ಬಿಡಲಿ ಅವನಿಗೆ ಒಳಗಡೆ. ಅವನಲ್ಲೇ ಸೇಫು. ಈಚೆ ಬಂದರೆ ಅವನನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ನಾವು ಬದಲಾವಣೆ ಅಂತೂ ಮಾಡೋಕ್ಕಾಗೋದಿಲ್ಲ ಪೊಲೀಸರುಗಳು, ನಮ್ಗೆ ಬದಲಾವಣೆ ಮಾಡೋ ಶಕ್ತಿನೂ ಇಲ್ಲ. ಅವನಿಗೆ ರಿಪೇರಿ ಮಾಡಿ ಬದಲಾವಣೆ ಮಾಡ್ಬೋದೇ ಹೊರತು ಅದು ಬಿಟ್ಟು ಬೇರೆ ಮಾಡೋಕ್ಕಾಗಲ್ಲ ಪೊಲೀಸರುಗಳು. ನಾವೇನಾದರೂ ಅವ್ನಿಗೇನಾದ್ರು ಪಾಠ ಹೇಳೋಕೆ ಹೋದಾಗ ಬೇರೆ ಥರ ತಿಳ್ಕೊಬಿಡ್ತಾರೆ ಸಮಾಜ. ಅವನನ್ನು ರೆಗ್ಯುಲರಾಗಿ ಕರ್ಸ್ಕೊಳ್ಳೋದು, ಅವನ ಹತ್ರ ಮಾತುಕತೆ ಏನೋ ಮಾಡೋದು, ಅವ್ನಿಗೆ ಇನ್ನೇನಾದ್ರು ಕನ್ಸೋಲ್ ಮಾಡೋಕೆ ಹೋದರೆ ಎಲ್ಲಿ ಕೇಳ್ತಾರೆ? ಸಾಧ್ಯನೇ ಇಲ್ಲ. ನಾವು ಅದೇ ಥರನೇ ಪೊಲೀಸಿಂಗು ಮಾಡ್ತಕ್ಕಂಥದ್ದು. ಒಳಗಡೆ ಒಂದು ನಾಗರಾವ್ ಬಂದರೆ ನಾವೇನು ಹಾಲ ತಗೊಂಡೋಗಿ ಕೊಡ್ತೀವಿ, ಈಗ ಓಡೋಗ್ಬಿಡ್ತೀವಲ್ಲ ಆಚೆ. ಕರೆಕ್ಟ್. ಇಲ್ಲ ಅಂತಂದರೆ ದೊಣ್ಣೆ ಎತ್ಕೋತೀವಿ, ಹೊಡೆದು ಆಚೆ ಹಾಕೋಕೆ. 2ರಲ್ಲಿ ಒಂದು ತೀರ್ಮಾನ ಮಾಡ್ತೀವಿ, ಇಲ್ಲ ಆ ವಿಡಿಯೋ ನಿಲ್ಲಿಸಿ ಕಳಿಸ್ಬಿಡ್ತೀವಿ. ಅಷ್ಟೇ ರೌಡಿಗಳ ಜೊತೆ ನಾವು ಮಾಡ್ತಕ್ಕಂಥ ಡೀಲಿಂಗ್ಗಳು. ಹೀಗೆ ಹಲೀಂ ಪಾಷಾ ಯಾವಾಗ ಆದಮೇಲೆ ಪೂರ್ಣ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿಬಿಡ್ತದೆ ಎಲ್ಲ. ಅಂದರೆ ನಂಬಿಕೆಗಳೇ ಕಳ್ಕೊಬಿಡ್ತಾರೆ. ಅದಾದಮೇಲೆ ನೋಡಿ, ಅದಾದ ತಕ್ಷಣ ಏನಾಗ್ತದೆ, ಪೂರ್ತಿ ಇಷ್ಟೆಲ್ಲ ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇರಬೇಕಾದಾಗ ಇವನು ಅಲ್ಲಿ ಸಿದ್ದಾಪುರದಲ್ಲಿ ಒಂದು ಮರ್ಡರ್ ಕೇಸ್ ಒಳಗಡೆ ಇವನು ತಗಲಾಕೋತಾನೆ, ತರಕಾರಿ ಖಲೀಲು. ಅದರಲ್ಲೂ ಒಂದು ಗ್ಯಾಂಗ್ ಅರೆಸ್ಟ್ ಆಗಿ ಒಳಗಡೆ ಹೋಗ್ತಾರೆ. ಅದಾದಮೇಲೆ ಮತ್ತೆ ರಿಟ್ಯಾಲಿಯೇಷನ್ ಮರ್ಡ್ರ್ ಕಡೆ ಫರೂಕ್ದಾಯ್ತದೆ. ಹೀಗೆ ಒಂದೊಂದೇ ಅದಾದಮೇಲೆ ರಿಟ್ಯಾಲಿಯೇಷನು ಹಲೀಂ ಪಾಷಂದಾಯ್ತದೆ. ಅದ್ರ ಮಧ್ಯೆ ಬೇರೆ ಮರ್ಡರ್ಗಳು ಸಹ ಸಣ್ಣ ಹರ್ಟ್ ಕೇಸ್ಗಳು ಶಿವಾಜಿನಗರ ಭಾಗದಲ್ಲಿ ನಿರಂತರವಾಗಿ ಆಗ್ತಾನೆ ಇರ್ತವೆ. ಸರ್, ಯಾರೆಲ್ಲ ಜೈಲಿಗೆ ಹೋಗಿರ್ತಾರೆ ಸರ್ ಈ ಕೇಸಲ್ಲಿ, ಹಲೀಂ ಪಾಷನ್ ಕೇಸಲ್ಲಿ? ಹಲೀಂ ಪಾಷನ್ ಕೇಸಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರನ್ನೂ ಒಳಗೆ ತಳ್ಳಿಬಿಡುದೆ. ಒಂದು ಗ್ಯಾಂಗಲ್ಲಿ ಈ ಕಡೆ ಗ್ಯಾಂಗ್ ಇವನು ಅಂತ ಹೇಳಿದ್ರೆ, ಆಮೇಲೆ ಇದ್ರಲ್ಲಿ ಗ್ಯಾಂಗು ಏನೂ ನೋಡಲಿಲ್ಲ. ಇದರಲ್ಲಿ ಎಲ್ಲ ಡಿಸ್ಮೆಂಟ್ಲ್ ಆಗೋಗ್ಬಿಟ್ಟಿದ್ರು ನೋಡಿ. ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ವಲ್ಲ, ಎಲ್ಲರನ್ನೂ ಹಿಡಿದು ತುಂಬಿಟ್ಟಿದೆ ಒಳಗಡೆ. ಅಂದರೆ ಒಳಗಿದ್ಬಿಟ್ರೆ ಅಟ್ಲೀಸ್ಟ್ ಒಂದು 6 ತಿಂಗಳು 1 ವರ್ಷನೋ ಒಳಗೆ ಕಾನ್ಸ್ಪಿರಸಿ ಮಾಡ್ಬೋದು. ಆದರೆ ಈಚೆ ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡಲ್ಲ. ಈಚೆ ಇರೋನ್ನ ಡೀಲ್ ಮಾಡ್ಕೊಳ್ಳೋದು ನಮ್ಗೇನು ಕಷ್ಟ ಆಗಲ್ಲ. ಸುಲಭಕ್ಕೆ ನಾವು ಡೀಲ್ ಮಾಡ್ಕೊಬಿಡ್ತೀವಿ. ಹಲೀಂ ಪಾಷನ್ ಮರ್ಡರ್ ಕೇಸ್ ಒಳಗಡೆ ಆ್ಯಕ್ಚುಲಿ ಬಂದು ಕೋಳಿ ಫಯಾಜ್ ಮಗ ಪಪ್ಪು, ಅವನೊಂದು 5 ಹುಡುಗರುಗಳು, ಅದಾದಮೇಲೆ ಊಂಟು, ಅದಾದಮೇಲೆ ಇವ್ರದ್ದು ಶಿವಾಜಿನಗರ ಗ್ಯಾಂಗ್ಗಳಿದೆಯಲ್ಲ, ಛೋಟ ಗ್ಯಾಂಗ್ಗಳು ಹೋಗಿ ಅವ್ನಿಗೆ ಸಪೋರ್ಟ್ ಮಾಡಿಬಿಟ್ಟು ತರಕಾರಿ ಖಲೀಲು, ತನ್ವೀರು, ಇಸ್ತಿಯಾಕು ಇವರು ಇದ್ರ ಸರ್ ಇದರಲ್ಲಿ? ಇಲ್ಲ, ಇವ್ರು ಇರಲಿಲ್ಲ. ಅಷ್ಟೊತ್ತಿಗಾಗಲೇ ಇವ್ರು ಇನ್ನೊಂದು ಕೇಸ್ ಒಳಗೆ ಹೋಗ್ಬಿಟ್ಟಿರ್ತಾರೆ ಅವರು ಇದು ಮಾಡುವಷ್ಟೊತ್ತಿಗೆ. ಆಮೇಲೆ ಹೀಗೆ ಕೆಲವಷ್ಟು ಜನ ಜೈಲಲ್ಲಿ ಇದ್ರೂ ಸಹ ಕಾನ್ಸ್ಪಿರಸಿಯಿಂದ
ಆಚೆ ತೊಗೊಬಂದದ್ದುಂಟು. ಈ ಕಾನ್ಸ್ಪಿರಸಿ ಮಾಡಿದ್ದಾರೆ, ಇವ್ರು ಬೇಕು ನಮಗೆ ಅಂತೇಳಿ ಅವ್ರನ್ನ ಚಾರ್ಜ್ ಶೀಟ್ ಹಾಕಿ ಅವ್ರ ಮೇಲೂ ಸಹ ಚಾರ್ಜ್ ಶೀಟ್ ಹಾಕಿ ಕೋರ್ಟಿಗೆ ಕಳಿಸಿರುವಂಥದ್ದು, ಆ ಕೇಸ್ಗಳಲ್ಲಿರುವಂಥದ್ದು ಮಾಡಿರೋ ಇವ್ನು ಇಲ್ಲದೆ ಹೇಳ್ದೆ ಅವ್ರು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು ಅಂತ. ಯಾಕೆಂದರೆ ತನ್ವೀರು ಭಾಳ ಕ್ಲೋಸ್ ಪಪ್ಪುಗೆ. ತನ್ವೀರ್ಗೆ ತಡ್ಕೋಕ್ಕಾಗ್ತಾ ಇಲ್ಲ ಕೋಳಿ ಫಯಾಜ್ ಮರ್ಡರ್ ಕೇಸ್ನ. ಕೋಳಿ ಫಯಾಜ್ಗೆ ಮರ್ಡರ್ ಕೇಸಲ್ಲಿ ಯಾರು ಆ ಕೋಳಿ ಫಯಾಜ್ ವಿರುದ್ಧವಾಗಿ ಏನಾರು ಮಾಡಿದ್ರು ಸಾಕು ತನ್ವೀರ್ ಎದ್ದು ನಿಂತ್ಕೊಬಿಡ್ತಾನೆ. ಕಾಂಪ್ರಮೈಸ್ ಆಗ್ತಾ ಇಲ್ಲ. ಇವು ಬೇರೆಯವರೆಲ್ಲ ಕಾಂಪ್ರಮೈಸ್ ಆಗ್ಬಿಡ್ತಾವ್ರೆ ನಿಧಾನಕ್ಕೆ. ಬೇಡಪ್ಪ ಸವಾಸ ಆಯಿತು ಅಂದ್ಬಿಟ್ಟು ಅಂತ ಡಿಸ್ಮೆಂಟ್ಲ್ ಆದವರು. ಬಟ್ ತನ್ವೀರ್ ಮಾತ್ರ ಕೊನೆವರೆಗೂ ಪ್ರೊಟೆಕ್ಟ್ ಮಾಡ್ಕೊಳ್ತಾನೆ ಅವನು ಆ ಕೇಸಲ್ಲಿ. ಯಾಕೆಂದರೆ ತನ್ವೀರ್ಗೆ ಅಟ್ಯಾಕ್ ಮಾಡೋಕ್ಕೆ ಹೋಗಿದ್ದ ಅಂತಲೇ ಹೊಡೆದಿದ್ದಲ್ಲಿ. ತನ್ವೀರ್ಗೆ ಹೊಡಿಕೆ ಮೇವಲ್ ಹತ್ರನೇ ಪ್ಲ್ಯಾನ್ ಮಾಡ್ಕೊಂಡಿದ್ದ. ಅವತ್ತೊಂದು ದಿವಸ ಅವತ್ತು ಸಿಗಲಿಲ್ಲ, ಎಸ್ಕೇಪ್ ಆಗಿದ್ದಾನೆ. ಇವ್ನು ತನ್ವೀರ್ಗೆ ಹೊಡಿತಾನೆ ಅಂತ ಹೇಳೋದಕ್ಕೆ ಕಾರಣಕ್ಕೋಸ್ಕರನೇ ಫಿಟ್ಟಿಂಗ್ ಇಟ್ಟಿದ್ದು ಅವ್ನು ಅಲೀಂ ಪಾಷಂಗ್ ಇವರೆಲ್ಲ ಸೇರ್ಕೊಂಡು ಹೊಡೆದ್ರು. ಅವಾಗ ತನ್ವೀರ್ನು ಜೈಲಲ್ಲಿ ಇರ್ತಾನೆ, ಆದ್ರೂ ಅವ್ನ ಕೇಸಿಗೆ ಬರ್ತಾನೆ. ಈ ಗ್ಯಾಂಗ್ ಲೀಡರ್ಗಳು ಹಂಗೇನೆ, ಅವರೆಲ್ಲೇ ಇದ್ರೂ ಕೇಸ್ ಒಳಗಡೆ ಬಂದ್ಬಿಡ್ತಾರೆ, ಯಾವ ಕಾರಣಕ್ಕೂ ನಿಲ್ಲಲ್ಲ ಅವರು. ಹಿಂಗೆ ಎಲ್ಲ ಥರವಾದಂಥ ಒಂದು ಮೆಶ್ಡ್ ರೌಡಿಸಮ್ ಶಿವಾಜಿನಗರದ್ದು. ಆವಾಗ ಎಲ್ಲಿಗೆ ಹೋಗಿ ನಿಂತ್ಕೋಬೋದು, ಏನು ಆಗುತ್ತೆ ಇದು. ಈಗ ತನ್ವೀರ್ ರಿಲೀಸ್ ಆಗಿ ಬಂದ್ಬಿಟ್ರೆ ಹಂಗೆ, ಇಸ್ತಿಯಾಕ್ ಒಳಗಡೆ ಹೋಗ್ಬಿಟ್ರೆ ಹಂಗೆ, ಅವನು ಹೋಗೋದ್ರೆ ಜೈಲಿಂದ ಆಚೆ ಹೋದರೆ ಒಳಗೆ ಹೆಂಗೆ ಮಾಡ್ತಾನೆ ಅನ್ನುವಂಥದ್ದು. ಸುಮಾರು ಕಿಡ್ನ್ಯಾಪಿಂಗ್ ಕೇಸ್ಗಳು, ಸೆಟ್ಲ್ಮೆಂಟ್ಗಳು ಜಾಸ್ತಿ ಆಗ್ಬಿಟ್ಟು. ಅಲ್ಲಿ ಜೈಲಿಗೆ ದುಡ್ಡು ಬೇಕಲ್ಲ, ಅವನು ಯಾರನ್ನೋ ಕಳಿಸೋದು, ಇನ್ಯಾರ್ದೋ ಮನೆ ಖಾಲಿ ಮಾಡಿಸೋದು, ಆಮೇಲೆ ಇನ್ಯಾವುದೋ ಲ್ಯಾಂಡ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಾಗ ಇನ್ನೆಲ್ಲೋ ಕರ್ಸ್ಕೊಳ್ಳೋದು, ಅವ್ರಿಗೆ ಅಲ್ಲಿ ಹೊಡೆದ್ಬಿಟ್ಟು ಆ ಸೆಟ್ಲ್ಮೆಂಟ್ ಮಾಡಿಸ್ಕೊಳ್ಳೋದು, ಆ ದುಡ್ಡನ್ನ ಜೈಲಿಗೆ ತರಿಸ್ಕೊಳ್ಳೋದು. ಹಿಂಗೆ ಇವ್ರದ್ದು ಒಳಗಡೆ ಇದ್ರೂ ಮತ್ತು ಆಚೆ ಇದ್ರೂ ಎಲ್ಲ ಥರವಾದಂಥ ಚಟುವಟಿಕೆಗಳು ನಿರಂತರವಾಗಿ ಮಾಡೋಕ್ಕೆ ಶುರು ಮಾಡಿಬಿಟ್ರು ಜೈಲೊಳಗಡೆನೆ ಇವ್ರದ್ದು. ಆಮೇಲೆ ಒಂದು 2-3-4 ಜನನ ಕಿಡ್ನ್ಯಾಪ್ ಮಾಡಿರೋ ಕೇಸಸ್ಗಳು ರಿಜಿಸ್ಟರ್ ಆಯಿತು. ಅದಾದಮೇಲೆ ರಿಯಲ್ ಎಸ್ಟೇಟ್ ಅವರು ಟಾರ್ಗೆಟ್ ಮಾಡಿಬಿಟ್ರು ಸುಮಾರು ಜನಕ್ಕೆ. ಅವ್ರಿಗೆಲ್ಲ ಎದುರಿಸೋದು, ನೋಡಿ ಅಲ್ಲಿ ಬೇರೆ ಸೆಟ್ಲ್ಮೆಂಟ್ ಹಿಂಗೆ ಮಾಡ್ಕೊ, ಈ ಥರ ಮಾಡ್ಕೊ, ಅವ್ನಿಗೆ ಅಗ್ರಿಮೆಂಟ್ ಮಾಡಿಕೊಡು, ಇವ್ನಿಗೆ ಇದು ಮಾಡು, ಎತ್ತಾಕೊಂಡು ಹೋಗ್ಬಿಡು, ಕರ್ಕೊಂಡು ಹೋಗ್ಬಿಡೋದು, ಅಲ್ಲಿ ಎದುರಿಸ್ಬಿಡೋದು. ಕಂಪ್ಲೇಂಟ್ಗಳೇ ಆಗ್ತಾ ಇರಲಿಲ್ಲ. ಹೌದಾ? ಎಲ್ಲ ರೂಮರ್ಸ್ ಕೇಳಿದ್ರೆ, ಇಲ್ಲ ಸರ್ ಕೇಸ್ ಬೇಡಿ ಸರ್, ಹಿಂಗಾಯ್ತು ಸರ್. ಮೇಜರ್ ಟಾರ್ಗೆಟ್ ಅಲ್ಲ ಇದು ಮುಸ್ಲಿಂ ಏರಿಯಾಗಳು, ಶಿವಾಜಿನಗರ ಏರಿಯಾ ಅಥವಾ ಎಲ್ಲೋ ಕಡೆ ಮಾಡ್ತಿದ್ರೆ ನೋಡಿ. ಮೇಜರು ಈಸ್ಟರ್ನ್ ಪಾರ್ಟ್ ಆಫ್ ಬ್ಯಾಂಗ್ಳೂರ್ ಸಿಟಿಲಿ ಜಾಸ್ತಿ ನಡೀತಾ ಇತ್ತು. ಅದಾದಮೇಲೆ ನಮ್ಮ ಸದರ್ನ್ ಪಾರ್ಟ್ ಆಫ್ ಅಲ್ಲಿ, ಈ ಕಡೆ ಭಾಗ ಸೌತಲ್ಲಿ ಇಲಿಯಾಸ್ ನಗರ, ಗುರಪ್ಪನ ಪಾಳ್ಯ ಮತ್ತು ಈ ಭಾಗದಲ್ಲಿ ನಡೀತಾ ಇತ್ತು. ಎಲ್ಲೆಲ್ಲಿ ಇವ್ರ ಪ್ರಾಪರ್ಟಿಗಳೇನೇನಿತ್ತು ಆಯಾ ಪ್ರಾಪರ್ಟಿಗಳು ಪಾಪ ಆ ಅಮಾಯಕರನ್ನೇ ವಂಚಿಸ್ತಿದ್ರು. ಯಾರು ಈ ಹಿಂದೂಗಳಿಗೆ ರಿಲೇಟೆಡ್ಗೆ ಸಂಬಂಧಪಟ್ಟಂಗೆ ಬರ್ತಾ ಇರಲಿಲ್ಲ. ಅವರಾದರೆ ಬೇರೆಯವ್ರಿಗೆ ಯಾರ ಹತ್ರ ಹೋಗಿ ಮಾತಾಡ್ಬಿಡ್ತಾರೆ, ಮತ್ತು ಆಗಲ್ಲ ಸೆಟ್ಲ್ಮೆಂಟ್ ಅಂದ್ಬಿಟ್ಟು ಅಂತ. ಪಾಪ ಅವರಲ್ಲಿ ಭಾಳ ಅಮಾಯಕರಿದ್ದಾರೆ, ತುಂಬ ಎದುರ್ಕೊಳ್ಳುವಂಥ ಜನ ಇದ್ದಾರೆ, ಬಡವರಿದ್ದಾರೆ ಅವರ ಕಮ್ಯುನಿಟಿನಲ್ಲಿ. ಅದರಿಂದ ಏನು ಮಾಡ್ಬಿಡೋರು, ಅಯ್ಯೋ ಇವ್ರ ಸವಾಸ ಯಾಕೆ ಬೇಕಪ್ಪ, ಹಾಳಾಗೋಗ್ಲಿ ಬಿಡು, ಏನೋ ಅವ್ರ ಮಾತು ಕೇಳ್ಕೊಂಡು ಸೆಟ್ಲ್ಮೆಂಟ್ ಮಾಡ್ಕೊಬಿಡೋಣ ಅಂತ ಅನ್ನುವಂಥದ್ದು ಜಾಸ್ತಿ ಆಗುವಂಥದ್ದು ಆಗ್ಬಿಟ್ಟಿತ್ತು ಆ ಸಮಯದಲ್ಲಿ. ಆ ಕಾರಣಕ್ಕೆ ನೀವೇನಾದರೂ ಮಾಡಿ ಅವ್ರಿಗೆ ಆಮೇಲೆ ತಲೆ ತಪ್ಪಿಸ್ಕೊಂಡು ಓಡಾಡ್ತಾಯಿದ್ರು ಆ ಟೈಮ್ನಲ್ಲಿ. ಆವಾಗ ಅಷ್ಟೊತ್ತಿಗಾಗಲೇ ತನ್ವೀರ್ ರಿಲೀಸ್ ಆಗಿಬಿಟ್ಟ, ಈಚೆ ಹೊರಗಡೆ ಬಂದಾದ್ಮೇಲೆ ಏನಾಗೋಯ್ತು, ಈ ಕಿಡ್ನ್ಯಾಪಿಂಗ್ಗಳು ಅಲ್ಲಿ ಇಲ್ಲಿ ಅಲ್ಲಿಗೋಗಿ ಹೊಡೆದ್ಬಿಡೋದು, ಇನ್ನೆಲ್ಲೋ ಆಯ್ತು. ಇದೆಲ್ಲ ಬೆಳಿಗ್ಗೆ ಎದ್ದಂದರೆ ತನ್ವೀರ್ ಅಲ್ಲೋದಂತೆ, ತನ್ವೀರ್ ಇಲ್ಲಿ ಮನೆಗೆ ಯಾವುದೋ ಸೆಟಲ್ಮೆಂಟ್ ಮಾಡಿಸಿದಂತೆ, ಆಮೇಲೆ ಇಲ್ಲಿ ಯಾವುದೋ ಅಂಗಡಿ ಖಾಲಿ ಮಾಡಿಸಿದಂತೆ, ಬರೀ ಇದೇ ವಿಚಾರ ಬಂದ್ಬಿಡ್ತು. ಅದು ಬಂದಾಗ ಏನಾಯಿತು, ನಮಗೆ ಇವರು ಕಮಿಷನರು ಒಂದು ಸ್ಕ್ವಾಡ್ ಮಾಡಿ ಇವ್ನೇನಾದರೂ ಮಾಡಿ ಪತ್ತೆ ಮಾಡಬೇಕು, ನೀವು ಹಿಡಿದು ಇವ್ರಿಗೆ ಏನೇನು ಕೇಸ್ಗಳಿದಾವೆ ಇದುವರೆಗೂ ನನ್ನ ಮೇಲೆ ಒಂದು ಡಾಕ್ಯುಮೆಂಟೇಷನ್ ತಯಾರು ಮಾಡಬೇಕು, ಇವ್ರ ಮೇಲೆ ನಂಗೆ ತಂದುಕೊಡ್ಬೇಕು. ಇದುವರೆಗೂ ಏನಾಗಿದೆ, ಯಾವ ಕೋರ್ಟ್ಗಳಲ್ಲಿ ಕೇಸಸ್ ಇದ್ದಾವೆ, ಯಾವುದ್ರಲ್ಲಿ ಬೇಲಲ್ಲಿ ಇದ್ದಾನೆ, ಯಾವುದ್ರಲ್ಲಿ ಬೇಲ್ ಕೊಟ್ಟಿರೋರು ಯಾರು, ಅವ್ರು ಜೀವಂತವಾಗಿದ್ದಾರ ಬೇಲ್ ಕೊಟ್ಟಿರೋರು, ಈಗಲೂ ಅವ್ರು ಏನಾರು ರಿಪೀಟೆಡ್ ಆಗಿ ಹೀಗೆ ಆ ಥರ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು, ನೀವು ಇವನ್ನ ಅಂತ ಹೇಳ್ಬಿಟ್ಟು ಅವ್ನು ಹಿಡಿಬೇಕು ಅಂತ ಹೇಳ್ಬಿಟ್ಟು ಅಂತ ನಮ್ಮ ಮುನಿಯಪ್ಪನವರು, ಲವ್ ಕುಮಾರು ಮತ್ತು ನಮ್ಮ 3-4 ಜನ ಆಫೀಸರ್ಗಳನ್ನ ನೇಮಕ ಮಾಡಿ ಒಂದು ಟೀಮ್ ಫಾರ್ಮ್ ಮಾಡಿದರು. ಯಾವಾಗ ಈ 97-98 ಹತ್ರ ಆವಾಗ ನಮಗೆ ಅಜಯ್ ಕುಮಾರ್ ಸಿಂಗು ಅಡಿಷನಲ್ ಕಮಿಷನರ್ ಆಗಿದ್ರಾಗ. ಏನಾದರೂ ಮಾಡಿ ಇವ್ರಿಗೆ ನೀವು ಹಿಡಿಲೇಬೇಕು, ಹಿಡಿದು ಇವ್ರಿಗೆ ಏನೇನಾಗಿದೆ, ಇವ್ರದ್ದು ಯಾವ ಕಾರಣಕ್ಕೂ ಇನ್ನು ಮುಂದೆ ಬೆಳಿಬಾರ್ದು ಅನ್ನುವಂಥದ್ದು ನೀವು ಮಾಡಬೇಕು ಅಂಥೇಳಿ ಒಂದು ಮೆಮೋಕು ಸಹ ಕೊಟ್ಟಿದ್ದರು ನಮಗೆ. ಅದ್ರ ಪ್ರಕಾರ ನಾವು ಒಂದು 3 ತಿಂಗಳು ಸತತವಾಗಿ ಕೆಲಸ ಮಾಡಿದ್ವಿ, ಎಲ್ಲರನ್ನೂ ಹಿಡಿದ್ವಿ, ಬಿಡಲಿಲ್ಲ, ಹಗಲು ರಾತ್ರಿ ಹಿಡಿಗೆ ಪ್ರಯತ್ನ ಪಟ್ಟು ಅವಾಗ ತನ್ವೀರ್ ಹೆಂಗೆ ಹಿಡಿದ್ವಿ ಅಂತ ನಿಮ್ಗೆ ಹೇಳ್ತೀನಿ. ಎಸ್, ಓಕೆ ಸರ್. ಸೊ ಅಲ್ಲಿಗೆ ಮತ್ತೊಂದು ಸಲ ನಾವು ರೀಕ್ಯಾಪ್ ಮಾಡಿದ್ವಿ ಮತ್ತು ಹೇಗೆ ಇತ್ತು ಆ ಟೈಮಲ್ಲಿ ಅನ್ನೋದನ್ನು ನಾವು ನೋಡಿದ್ವಿ. ಅಲೀಂ ಪಾಷಾನ್ ಮರ್ಡರ್ ನೋಡಿದ್ವಿ ಆಗಿದ್ದು, ಮತ್ತು ಅದರ ನಂತರದ ಬೆಳವಣಿಗೆಗಳು ನೋಡಿದ್ವಿ. ಇದಾದ ನಂತರ ಸರ್ ಹೇಳಿದಾಗೆ ಒಂದು ಸ್ಕ್ವಾಡ್ ಮಾಡಿದರು ಮತ್ತು ತನ್ವೀರ್ನ ಹೇಗೆ ಹಿಡಿದ್ರು. 104 ಕೇಸ್ಗಳು ಅಂತಂದರೆ ಅದು ಕಡಿಮೆ ಅಲ್ಲ ಅದು. ಸೊ ಅದು ಹೇಗಾಯಿತು ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋದೀನಿ. ಸರ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೋಡ್ತಾರೆ ಬೆಂಗಳೂರು ಅಂಡರ್ವರ್ಲ್ಡ್, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.